ವರಹಮತುಲ್ಲಾ. ಎಲ್ಲರಿಗೂ ನಮಸ್ಕಾರ. ಅಲ್ಹಮ್ದುಲಿಲ್ಲಾ. ಇವತ್ತು ಕರ್ನಾಟಕ ರಾಜ್ಯದ ಕಲ್ಪತರು ನಾಡಾದಂತಹ ತುಮಕೂರಿನಲ್ಲಿ ನಾವಿದ್ದೇವೆ. ಇವತ್ತು ಇಲ್ಲಿ 2019ನೇ ಇಸವಿಯಂದು ಕೊರೋನಾ ಸಮಯದಲ್ಲಿ ಇಲ್ಲಿ ಸ್ಥಾಪಿಸಲ್ಪಟ್ಟಂತಹ ಕರ್ನಾಟಕ ಮುಸ್ಲಿಂ ಜಮಾತ್ ಇವತ್ತು 4 ವರ್ಷಗಳಿಂದ ಇಲ್ಲಿ ಇಫ್ತಾರ್ ಕೂಟ ಹಾಗೂ ಇನ್ನಿತರ ಸಾಮಾಜಿಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ. ಇವತ್ತು ಗ್ರ್ಯಾಂಡ್ ಪ್ಯಾಲೇಸ್ನಲ್ಲಿ ಇವತ್ತು ನಮ್ಮ ಸುಂದರವಾದಂತಹ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇಲ್ಲಿಯ ರಾಜಕೀಯ ಸಾಮಾಜಿಕ ಧಾರ್ಮಿಕ ಹಾಗೂ ನಮ್ಮ ಕರ್ನಾಟಕ ರಾಜ್ಯದ ಪರಿಷತ್ ಉಪಾಧ್ಯಕ್ಷರಾದ ಶಾಫಿ ಸಾದಿ ಅವರು, ಬಹುಶಃ ಅವರು ಇವತ್ತು ನಮಗೆ ಇಲ್ಲಿ ಹುಟ್ಟು ಹಾಕಿದಂತಹ ಸಂಸ್ಥೆ ಇವತ್ತು ನನ್ನನ್ನು ಇಲ್ಲಿ ಉಸ್ತುವಾರಿಯಾಗಿ ಹಾಕಿ ಅಲ್ಹಮ್ದುಲಿಲ್ಲಾಹ್ ಈ ನಾಡಿನ ಜನತೆಯ ಎಲ್ಲರ ಸಹಕಾರದಿಂದ ಇವತ್ತು ಒಳ್ಳೆಯ ಒಂದು ಕಾರ್ಯಕ್ರಮ ಇಲ್ಲಿ ಇಫ್ತಾರ್ ಮಾಡಲಾಗಿದೆ. ಕಷ್ಟ ಜನಗಳ ಹಸಿವೆಯನ್ನು ಹಸಿವೆ ಏನು ಎಂಬುದನ್ನು ಈ ಜಗತ್ತಿಗೆ ತೋರಿಸಿಕೊಟ್ಟಂತಹ ಪವಿತ್ರವಾದ ಇಸ್ಲಾಂ ಈ ಒಂದು ರಂಜಾನ್ ತಿಂಗಳಲ್ಲಿ ನಾವೆಲ್ಲ ಇದ್ದೇವೆ. ಅದರ ಇಫ್ತಾರ್ ಕೂಟ ಇಲ್ಲಿ ನಡೆದಿದೆ. ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಶೀರ್ವಾದ ಮಾಡಿದ್ದಾರೆ. ಇನ್ನು ಮುಂದಿನ ದಿವಸಗಳಲ್ಲೂ ಎಲ್ಲ ಕಾರ್ಯಕ್ರಮಕ್ಕೂ ತಾವೆಲ್ಲರೂ ಸಹಕರಿಸಬೇಕಾಗಿ ಈ ಮಾಧ್ಯಮದ ಮೂಲಕ ನಾವು ಕೇಳಿಕೊಳ್ಳುತ್ತಾ, ಸಂಘಟನೆ ವತಿಯಿಂದ ಇಲ್ಲಿನ ತುಮಕೂರಿನ ಸ್ಟಾರ್ ಪ್ಯಾಲೇಸಿನಲ್ಲಿ ರಂಜಾನ್ ಪ್ರಯುಕ್ತ ಇಫ್ತಾರ್ ಕೂಟವನ್ನು ಆಯೋಜನೆ ಮಾಡಲಾಗಿತ್ತು. ಈ ರಾಜ್ಯದ ವಕ್ಫ್ ಬೋರ್ಡ್ನ ಮಾಜಿ ಅಧ್ಯಕ್ಷರು, ವಕ್ಫ್ ಕೌನ್ಸಿಲ್ನ ಉಪಾಧ್ಯಕ್ಷರಾದ ಮೌಲಾನಾ ಶಾಫಿ ಸಾದಿಯವರವರ ಅಧ್ಯಕ್ಷತೆಯಲ್ಲಿ ಮೌಲಾನಾ ಆರಿಫ್ ಅಜಾರ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೆದಿದೆ. ಈ ಕಾರ್ಯಕ್ರಮದಲ್ಲಿ ಈ ನಗರಕ್ಕೆ ಸಂಬಂಧಪಟ್ಟ ಅನೇಕ ಮುಖಂಡರುಗಳು ಭಾಗವಹಿಸಿ ಶಿಕ್ಷಣದ ಬಗ್ಗೆ, ಸಮಾಜ ಸುಧಾರಣೆ ಬಗ್ಗೆ ಮತ್ತು ವಿವಿಧ ಧರ್ಮಗಳ ಬಗ್ಗೆ ಮತ್ತು ಧರ್ಮಾಚರಣೆಗಳ ಬಗ್ಗೆ ಅನೇಕ ವಿಚಾರಗಳನ್ನು ಜನಗಳಿಗೆ ತಿಳಿಸಲಾಯಿತು. ಈ ರೀತಿಯ ಕಾರ್ಯಕ್ರಮ ಇದು 4ನೇ ವರ್ಷದ ಇಫ್ತಾರ್ ಕೂಟವಾಗಿದೆ. ಮುಂದೆ ಇನ್ನೂ ಅದ್ಭುತವಾಗಿ ಕಾರ್ಯಕ್ರಮವನ್ನು ರಚಿಸಲು ಮೌಲಾನಾ ಸಾದಿ ಸಾಹೇಬ್ ಅವರು ಉಪದೇಶವನ್ನು ಕೊಟ್ಟಿದ್ದಾರೆ. ಅದೇ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಇದೊಂದು ಥರ ಸರ್ವಧರ್ಮ ಇಫ್ತಾರ್ ಕೂಟವಾಗಬೇಕು ಅಂತ ಹೇಳಿದರೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಮುಂದೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳೋಕ್ಕೆ ಬಯಸ್ತೇವೆ.